ಮೀಸಲಾತಿ ನ್ಯಾಯಕ್ಕಾಗಿ ಬೆಂಗಳೂರು ಚಲೋ ಈ ಹೋರಾಟದಲ್ಲಿ ಭಾಗವಹಿಸಿ ಮನವಿಯನ್ನ ಸ್ವೀಕರಿಸುವ ಬಗ್ಗೆ ಇದನ್ನ ಮುಖ್ಯಮಂತ್ರಿಗಳಿಗೆ ಕೊಟ್ಟಿದ್ದು ಎಲ್ಲರಿಗೂ ಒಪ್ಪಿಗೆ ಇದೆಯಾ? ಏನು ಬರ್ದಿದ್ದೀವಿ ಅಂದ್ರೆ, ಬಂಜಾರ, ಬೋವಿ, ಕೊರಚ, ಕೊರಮ ಸಮುದಾಯಗಳು ಶತಮಾನಗಳಿಂದ ಶೋಷಣೆಗೆ ಒಳಗಾಗಿರುವ ಸಮುದಾಯಗಳು. ಬ್ರಿಟಿಷರು ಈ ಸಮುದಾಯಗಳನ್ನು ಕ್ರಿಮಿನಲ್ ಟ್ರೈಬ್ ಎಂದು ಘೋಷಿಸಿ ಇವರನ್ನು ಸಾಮಾಜಿಕ, ಶೈಕ್ಷಣಿಕ ಹಾಗೂ ವೈಯಕ್ತಿಕವಾಗಿ ಕ್ರೂರವಾಗಿ ಶೋಷಿಸಿದ್ದರು. ಇದರಿಂದ ಸಮಾಜದ ಮುಖ್ಯವಾಹಿನಿಯಿಂದ ವಂಚನೆಗೊಳಗಾಗಿ ತೀವ್ರವಾದಂತಹ ನೋವನ್ನ ಅನುಭವಿಸಿದ್ದರು. ಹಿಂದಿನ ಸರ್ಕಾರ ಈ 4 ಸಮುದಾಯಗಳಿಗೆ ಪ್ರತ್ಯೇಕವಾದ ವರ್ಗವನ್ನು ಸೃಷ್ಟಿಸಿ 4.5% ಮೀಸಲಾತಿಯನ್ನು ಶಿಫಾರಸು ಮಾಡಿತ್ತು ಹಾಗೂ ಅಲೆಮಾರಿಗಳಿಗೆ ಪ್ರತ್ಯೇಕವಾಗಿ 1 ಮೀಸಲಾತಿಯನ್ನು ಶಿಫಾರಸು ಮಾಡಿತ್ತು. ನಂತರದಲ್ಲಿ ಅಸ್ತಿತ್ವಕ್ಕೆ ಬಂದ ಕಾಂಗ್ರೆಸ್ ಸರ್ಕಾರವು ಹಿಂದಿನ ಮಾಧುಸ್ವಾಮಿ ಅವರ ಉಪಸಮಿತಿಯ ಶಿಫಾರಸನ್ನು ಕೈಬಿಟ್ಟು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ನೇತೃತ್ವದ ಸಮಿತಿಯನ್ನು ರಚನೆ ಮಾಡಿತು. ನಂತರ ನಾಗಮೋಹನ್ ದಾಸ್ ಸಮಿತಿಯ ಶಿಫಾರಸನ್ನು ಕೈಬಿಟ್ಟು ಸಚಿವ ಸಂಪುಟ ಸಭೆಯಲ್ಲಿ ಮೇಲಿನ 2 ಪ್ರವರ್ಗ ಗುಂಪುಗಳನ್ನು ಒಗ್ಗೂಡಿಸಿ, ಅಂದ್ರೆ 4.5+1 ಎರಡನ್ನು ಒಗ್ಗೂಡಿಸಿ ಎಷ್ಟಾಗಬೇಕಿತ್ತು? 5.5 ಆಗಬೇಕಿತ್ತು. ಆದರೆ ಕೇವಲ 5% ಮಾತ್ರ ಮೀಸಲಾತಿಯನ್ನು ಒದಗಿಸಿರುವುದು 4 ಸಮುದಾಯಕ್ಕೆ ಮಾಡಿರುವ ಘೋರ ಅನ್ಯಾಯವಾಗಿದೆ. ಇದನ್ನ ಒಪ್ತೀರಾ? ನಾವು 5 ಮೀಸಲಾತಿಯನ್ನ ಒಪ್ಪೋದಕ್ಕೆ ಸಾಧ್ಯ ಇದೆಯಾ? ಇದರ ವಿರುದ್ಧ ನಾವು ಹೋರಾಟ ಮಾಡಲೇಬೇಕು ಅಲ್ವಾ? ಮಾಡಲೇಬೇಕು. ಹಾಗಾಗಿ ನಮ್ಮ ಬೇಡಿಕೆ ಏನು ಅಂದ್ರೆ, ರಾಜ್ಯ ಸರ್ಕಾರವು ಮೇಲ್ಕಂಡ 4 ಸಮುದಾಯಗಳ ಜೊತೆಗೆ ಅಲೆಮಾರಿ ಸಮುದಾಯದ 59 ಜಾತಿಗಳನ್ನು ಒಗ್ಗೂಡಿಸಿ ಒಟ್ಟಾರೆ 63 ಜಾತಿಗಳಿಗೆ ಕೇವಲ 5% ಮೀಸಲಾತಿ ನೀಡಿ ಸ್ಪೃಶ್ಯ ಜಾತಿಗಳು ಎಂದು ಹಣೆಪಟ್ಟಿ ಕಟ್ಟಿರುವುದು ಅಸಂವಿಧಾನಿಕವಾಗಿದ್ದು ಮೀಸಲಾತಿಯಿಂದ ಹೊರದಬ್ಬುವ ಹುನ್ನಾರ ಆಗಿದೆ. ಇದನ್ನ ವಿರೋಧಿಸಬೇಕು, ವಿರೋಧ ಮಾಡಬಾರ್ದು, ವಿರೋಧಿಸಬೇಕು. ಅದಕ್ಕಾಗಿ ಈ ಕಾಂಗ್ರೆಸ್ ಸರ್ಕಾರ ಕೈಗೊಂಡಿರುವ ನಿರ್ಣಯವನ್ನ ಬಂಜಾರ, ಭೋವಿ, ಕೊರಚ, ಕೊರಮ ಮತ್ತು ಅಲೆಮಾರಿ ಸಮುದಾಯಗಳಿಗೆ ಬಗೆದಿರುವ ತೀವ್ರವಾದ ದ್ರೋಹ ಎಂದು ಭಾವಿಸುತ್ತಾ ಈ ಸರ್ಕಾರ ಕೂಡಲೇ ತೀರ್ಮಾನವನ್ನ ಹಿಂಪಡೆಯಬೇಕೆಂದು ನಾವು ಒತ್ತಾಯಿಸುತ್ತೇವೆ. ಎಲ್ಲರೂ ಕೈ ಎತ್ತಿ ಇದಕ್ಕೆ ಅನುಮೋದನೆಯನ್ನ ಕೊಡಬೇಕು.